ನಾನು ವಿಚಿತ್ರ ವ್ಯಕ್ತಿ ಎಂದು ಹೇಳಿ ನನ್ನ ಅಕ್ಕ ನನ್ನ ಇಡೀ ಬಾಲ್ಯವನ್ನು ನರಕವಾಗಿಸಿದಳು. ಆದರೆ ಕೊನೆಗೆ ಅವಳೇ ನನ್ನ ಜೈವಿಕ ತಾಯಿಯೆಂದು ನನಗೆ ತಿಳಿಯಿತು. ಬೆಳೆಯುವಾಗ ಆ ದ್ವೇಷ ನಿರಂತರವಾಗಿತ್ತು. ನಾನು ಯಾವುದೋ ತಪ್ಪಾದ ಮಗು ಎಂದು ಅಥವಾ ನನ್ನ ಜನನದಿಂದ ಅವಳಿಗೆ ಕಾಲೇಜು ಶಿಕ್ಷಣದ ಅವಕಾಶ ತಪ್ಪಿಹೋಯಿತೆ ಎಂದು ನಾನು ಭಾವಿಸಿದ್ದೆ. ಆದರೆ ಅದು ಕೇವಲ ಅಸಹ್ಯವಾಗಿರಲಿಲ್ಲ, ಅದು ಒಂದು ರೀತಿಯ ಆಕ್ರಮಣಶೀಲತೆಯಾಗಿತ್ತು. ನನಗೆ 7 ವರ್ಷವಿದ್ದಾಗ ಅವಳು ನನ್ನನ್ನು ತಳ್ಳುತ್ತಿದ್ದಳು ಮತ್ತು ನನ್ನನ್ನು ದೂರ ಹೋಗಲು ಕಿರುಚುತ್ತಿದ್ದಳು. ಕುಟುಂಬಕ್ಕೆ ನಾನು ಬೇಡವೆಂದು, ನಾನು ಒಂದು ಅಸಹ್ಯಕರವಾದ ವಿಚಿತ್ರ ಮಗು ಎಂದು ಅವಳು ಹೇಳುತ್ತಿದ್ದಳು. ನಾನು ಮನೆಯಿಂದ ಓಡಿಹೋಗುವಂತೆ ಮಾಡಲು, ನನ್ನ ಇತರ ಒಡಹುಟ್ಟಿದವರನ್ನು ಮನೆಬಾಗಿಲು ಹಾಕುವಂತೆ ಅವಳು ಪ್ರಚೋದಿಸುತ್ತಿದ್ದಳು. ಕೊನೆಗೆ ನನ್ನ ಪೋಷಕರು, ಅಂದರೆ ನನ್ನ ಅಜ್ಜಿ-ತಾತಗಳು, ಇದನ್ನು ಸಹಿಸಲಾರದೆ ಅವಳನ್ನು ದೂರ ಮಾಡಿದರು. ಆದರೆ ಆ ದ್ವೇಷ ನಿಲ್ಲಲಿಲ್ಲ. ಅವಳು ಇನ್ನೂ ನನ್ನನ್ನು ಎಷ್ಟು ದ್ವೇಷಿಸುತ್ತಾಳೆ ಎಂದು ದೊಡ್ಡವರು ಪಿಸುಗುಟ್ಟುವುದನ್ನು ನಾನು ವರ್ಷಗಳ ಕಾಲ ಕೇಳುತ್ತಿದ್ದೆ. ಅವಳೇ ನನ್ನ ಜೈವಿಕ ತಾಯಿಯೆಂದು ಯಾರೂ ಹೇಳಲಿಲ್ಲ. ನಂತರ ನನಗೆ ಸತ್ಯ ತಿಳಿಯಿತು. ನನಗೆ ಸತ್ಯ ತಿಳಿದಿದೆ ಎಂದು ಅವಳಿಗೆ ಗೊತ್ತಾದಾಗ ಅವಳು ಕ್ಷಮೆಯಾಚಿಸಲಿಲ್ಲ, ಯಾವುದೇ ವಿವರಣೆ ನೀಡಲಿಲ್ಲ. ಬದಲಾಗಿ ನಾನು ಈ ಜಗತ್ತಿನಲ್ಲಿ ಹುಟ್ಟಿರಬಾರದಿತ್ತು ಎಂದು ಹೇಳಿದಳು. ನನ್ನನ್ನು ನೋಡಿದರೆ ಸಾಕು ಅವಳಿಗೆ ಅಸಹ್ಯವಾಗುತ್ತದೆ ಎಂದು ಹೇಳಿದಳು. ಮತ್ತು ಒಂದು ವೇಳೆ ನಾನು ಅವಳನ್ನು ಅಮ್ಮ ಎಂದು ಕರೆದರೆ ನನ್ನನ್ನು ನೋಯಿಸಲು ದಾರಿ ಹುಡುಕುತ್ತೇನೆ ಎಂದು ಎಚ್ಚರಿಸಿದಳು. ನಾನು ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ನನ್ನ ಜೀವವನ್ನೇ ಕೊನೆಗೊಳಿಸಿಕೊಳ್ಳಬೇಕು ಎಂದು ಸಹ ಹೇಳಿದಳು. ನನ್ನ ಪೋಷಕರು ಸಂಪೂರ್ಣವಾಗಿ ಕುಸಿದು ಹೋಗಿದ್ದಾರೆ. ಅವರು ನನಗೆ ಸತ್ಯವನ್ನು ಹೇಳಬೇಕೆಂದುಕೊಂಡಿದ್ದರು. ಆದರೆ ನನ್ನನ್ನು ಈ ಜಗತ್ತಿಗೆ ತಂದ ವ್ಯಕ್ತಿಯೇ ನನ್ನನ್ನು ದ್ವೇಷಿಸುತ್ತಿರುವುದನ್ನು ತಿಳಿದು ನಾನು ಹೇಗೆ ಪ್ರತಿಕ್ರಿಯಿಸುತ್ತೇನೆ ಎಂಬ ಭಯ ಅವರಿಗಿತ್ತು. ಈಗ ನನ್ನ ಇಡೀ ಪ್ರಪಂಚವೇ ಬದಲಾದಂತೆ ಅನಿಸುತ್ತಿದೆ. ನಾನು ಇನ್ನೂ ನನ್ನ ಅಜ್ಜಿ-ತಾತಗಳನ್ನು ಅಮ್ಮ ಮತ್ತು ಅಪ್ಪ ಎಂದು ಕರೆಯುತ್ತೇನೆ. ನನ್ನ ಚಿಕ್ಕಮ್ಮ, ದೊಡ್ಡಮ್ಮ ಮತ್ತು ಮಾಮಗಳನ್ನು ಅಕ್ಕ-ತಮ್ಮಂದಿರು ಎಂದು ಕರೆಯುತ್ತೇನೆ. ಆದರೆ ಎಲ್ಲವೂ ತಪ್ಪಾಗಿ ಅನಿಸುತ್ತಿದೆ. ಈ ರಹಸ್ಯವನ್ನು ಮರೆಮಾಚಿದ್ದಕ್ಕಾಗಿ ನನಗೆ ನನ್ನ ಪೋಷಕರ ಮೇಲೆ ಕೋಪವಿಲ್ಲ. ನಾನು ಕೇವಲ ದಿಕ್ಕು ತಪ್ಪಿದ್ದೇನೆ. ನಿಮ್ಮನ್ನು ಈ ಜಗತ್ತಿಗೆ ತಂದ ವ್ಯಕ್ತಿಯೇ ನೀವು ಬದುಕಿದ್ದಕ್ಕೆ ದ್ವೇಷಿಸುತ್ತಾರೆ ಎಂಬ ಕಟು ಸತ್ಯವನ್ನು ಹೇಗೆ ಸಹಿಸಿಕೊಳ್ಳಬೇಕು?